ನಮ್ ಶಾಂತಮ್ಮ. ನಂಗಂತೂ ಒಂದ್ ಕಾಫಿ ಕುಡ್ದಿರೋ ಲೋಟ ಕೂಡ ಎತ್ತಕ್ ಬಿಡಲ್ಲ. ಎಲ್ಲ ಕೆಲ್ಸನೂ ಅವರೇ ಮಾಡ್ತಾನೆ ಇರ್ತಾರೆ. ನಂಗೂ ಅವ್ರೊಬ್ರೆ ಕೆಲಸ ಮಾಡೋದ್ ನೋಡಿ ತುಂಬಾ ಬೇಜಾರಾಗೋಗುತ್ತೆ. ಅದಕ್ಕೆ ಕೆಲವೊಂದ್ಸತಿ ನಾನು ಹೋಗಿ ಕೈ ಜೋಡಿಸಿ ಕೆಲಸ ಎಲ್ಲ ಅವ್ರ ಜೊತೆನೆ ಮಾಡ್ಬಿಡ್ತೀನಿ. ಕಷಾಯ ಬಿಸಿ ಐತೆ, ಇದು ಕುಡಿದ್ರೆ ಸ್ವಲ್ಪ ಕಹಿ ಅನ್ಸ್ಬೋದು, ಆದ್ರೆ ದೇಹಕ್ಕೆ ಬಹಳ ಒಳ್ಳೇದು. ಕುಡಿಯವ ನಿಧಾನ. ಕಹಿ ಆಯ್ತಾ? ಶಾಂತಮ್ಮ, ನಂಗೆ ಇನ್ನೊಂದು ಅಕ್ಕ ಇದ್ದಾಳೆ ರಾಣಿ ಅಂತ. ಅವಳು ಇದ್ದಿದ್ರೆ ತುಂಬಾ ಖುಷಿ ಪಡೋಳು. ನಾವ್ ಅಕ್ಕ ತಂಗಿಯರೆಲ್ಲ ರೀಯೂನಿಯನ್ ಆಗಿರೋದು. ಆ ದಿನನೂ ಬರುತ್ತೆ ಕಣ್ರವ್ವ. ಅಂಕಲ್, ಪಾರು, ನಮ್ಮ ಮನೇಲಿ ಈ ಥರದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಶಾಂತಮ್ಮನ ಜೊತೆಗೆ ಎಲ್ಲರೂ ಕೂತ್ಕೊಂಡು ಮಾಡ್ತಾ ಇರೋದು ನೋಡೋದೇ ಒಂದು ಭಾಗ್ಯ. ಅಪ್ಪ ಅಮ್ಮನ ಜೊತೆನೂ ಇವರೆಲ್ಲ ಹೀಗೆ ಮಾತಾಡ್ತಾರೆ, ಆದ್ರೆ ಆಗ ಹೇಳ್ದಾರೋನು ಇವಾಗೇನಕ್ಕೆ ಹೇಳ್ತಿದ್ಯಾ? ಅದು ಲೀಲನ್ ಜೊತೆಗೆ ನೀವು ಇಷ್ಟೆಲ್ಲ ಕ್ಲೋಸ್ ಆಗಿ ಮಾತಾಡಲ್ವಲ್ಲ, ಅದಕ್ಕೆ ಹಂಗಂದೆ. ಪಾರು, ನಿನ್ ಜೊತೆಗೆ ಸ್ವಲ್ಪ ಮಾತಾಡ್ಬೇಕು. ಪಾರು. ಬಂದೆ. ರತ್ನ ಹುಷಾರು, ಬಂದೆ ರೀ. ಶಾಂತಮ್ಮ ಇದ್ಮೇಲೆ ಯಾರು ಏನು ಯೋಚನೆ ಮಾಡಂಗೆ ಇಲ್ಲ. ಒಂದು ತಾಯಿ ಹೊಟ್ಟೆಲಿ ಮಗು ಎಷ್ಟು ಸುರಕ್ಷಿತವಾಗಿರುತ್ತೋ ಶಾಂತಮ್ಮನು ನಮ್ಮನ್ನೆಲ್ಲ ಹಂಗೆ ನೋಡ್ಕೋತಾರೆ. ಹೇಳಿ ಅಂಕಲ್. ಅಲ್ಲ ಕಣವ್ವ, ನನಗೂ ಖುಷಿ ಪಡ್ಬೇಕು, ಗಾಬರಿ ಆಗ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ ಕಣವ್ವ. ಗಾಬ್ರಿನಾ? ಯಾಕೆ ಅಂಕಲ್? ಅದು ಶಿವು ತಂಗಿಯರ್ನೆಲ್ಲ ಕರ್ಕೊಂಡು ಬಂದಿದ್ಯಾ, ಅವ್ರಿಗೇನಾದ್ರು ಅನುಮಾನ ಬಂದ್ಬಿಟ್ರೆ, ಶಾರದಾ ಮನೆ ನಮ್ಮಮ್ಮ ಅಂತ ಅನ್ಸ್ಬಿಟ್ರೆ ಅದೇ ಭಯ ನನಗೆ. ಅಂಕಲ್, ಮಕ್ಕಳಿಂದ ತಾಯಿಯಿಂದ ಮಕ್ಕಳನ್ನ ದೂರ ಮಾಡೋದಕ್ಕಾಗ್ಲಿ ಮುಚ್ಚಿಡೋದಕ್ಕಾಗ್ಲಿ ಆಗಲ್ಲ ಅಂಕಲ್. ಸತ್ಯ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ಈಗ ನೋಡಿ, ನಮ್ಮಪ್ಪ ಅದೇನೇನೆಲ್ಲ ಮಾಡಿದ್ರು, ವಿಷಯನ ಮುಚ್ಚಿಡೋಕೆ ಪ್ರಯತ್ನ ಪಟ್ರು, ಆ ಸತ್ಯ ನಮಗೆ ಗೊತ್ತಾಗ್ಲಿಲ್ವಾ? ಹಾಗೆ ಇದ್ದನು ಅಂಕಲ್, ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕು. ಆದ್ರೆ ಗೊತ್ತಾಗೋಕ್ಕಿಂತ ಮುಂಚೆ ಗೊತ್ತಾದ್ರೆ ತೊಂದರೆ ಆಗಲ್ವಾ? ಗೊತ್ತು ಮಾಡಿದ ದಿನ ಎಲ್ಲನೂ ಕೂತ್ ಹೇಳಿ ಗೊತ್ತು ಮಾಡಿಸ್ಬೋದು. ಅದಕ್ಕಿಂತ ಮುಂಚೆ ಗೊತ್ತಾದ್ರೆ ಪ್ರಶ್ನೆ ಕೇಳೋರು ಅವರಾಗಿರ್ತಾರೆ, ಉತ್ತರ ಕೊಡೋರು ನಾವಾಗಿರ್ತೀವಿ. ಗೊತ್ತು ಅಂಕಲ್, ನೀವು ಹೇಳೋದೆಲ್ಲ ಅರ್ಥ ಆಗತ್ತೆ ನಂಗೆ. ಆದ್ರೆ ಮಾವಂಗೆ ತಾಯಿ ಅನ್ನೋ ಸಂಬಂಧದ ಮೇಲೆ ಗೌರವ ಇದೆ, ಆದ್ರೆ ಅವ್ರ ತಾಯಿ ಅನ್ನೋ ವಿಷಯಕ್ಕೆ ಬಂದಾಗ ಮಾತ್ರ ಆ ಗೌರವ ಇಲ್ಲ. ಇದೇ ಕೋಪ ಅವ್ರ ತಂಗಿರಲ್ಲೂ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ನೋಡಿದೆ. ಅವ್ರಿಗೆಲ್ಲ ಪಾಪ ತಾಯಿ ನೆನಪಿರ್ಲಿ, ಅವ್ರ ಜೊತೆಗಿರೋ ಅನುಭವ ಹೇಗಿರುತ್ತೆ ಅಂತನೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ತಾಯಿ ಬಗ್ಗೆ ಪ್ರೀತಿನೇ ಗೊತ್ತಿಲ್ಲದಿರೋ ಹೆಣ್ಮಕ್ಳನ್ನ ಅವ್ರ ತಾಯಿ ಹತ್ರ ಕರ್ಕೊಂಡು ಬಂದಿದ್ದೀನಿ. ನೀವೇ ನೋಡಿದ್ರಲ್ಲ ಅಂಕಲ್, ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಕಡಿಮೆ ಆಗಿದ್ರು ಆಗ್ಲೇ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇದೇ ಅಲ್ವಾ ಅಂಕಲ್ ರಕ್ತ ಸಂಬಂಧ ಅಂತ ಹೇಳೋದು? ಇದೇ ಸಂಬಂಧ ಆದಷ್ಟು ಬೇಗ ಶಿವ ಮನ್ಸಲ್ಲೂ ಮೂಡಬೇಕು ಕಣವ, ಅದೇ ನನ್ನ ಆಸೆ. ಈಗಾಗಲೇ ಮಾವನ ಮನ್ಸಲ್ಲಿ ಅವನೇ ಅವಲೋಕನ ಮಾಡ್ಕೊಳ್ಳಿ ಅಂತ ಸಣ್ಣದಾಗಿ ವಿಷಯನ ಬಿತ್ತಿದ್ದೀನಿ. ಆದಷ್ಟು ಬೇಗ ಮಾವನು ಅತ್ತೆನೂ ಒಂದಾಗ್ತಾರೆ ಅಂಕಲ್. ನೋಡ್ತೀರಿ, ಮಾಗಳವನ ಹೊತ್ತು ಮೆರೆಸ್ತಿರೋ ನಮ್ಮ ಮಾವ ಹೆತ್ತಮ್ಮನೂ ಹೊತ್ತು ಮೆರೆಸೋ ಟೈಮ್ ಬಂದೇ ಬರುತ್ತೆ. ಎಮ್ಮುಟೆ, ಮಾತು ಕೊಟ್ಬಿಟ್ಟು ಕೈ ಕೊಡ್ತಿದ್ಯಲ್ಲ, ಇದು ಸರಿನಾ? ನಾನೇನು ಮಾಡ್ದೆ? ನೀನೇನ್ ಕೇಳ್ದೆ? ಒಂದಿನದ ಮಟ್ಟಿಗೆ ನನ್ನ ಗಂಡನಾಗಿರು, ಪ್ರೀತಿನ ನೋಡ್ಕೊ ಅಂತ ಅಂದೆ ತಾನೆ. ನಾನು ನಿನ್ನ ಹಂಗೆ ನೋಡ್ಕೊಂಡೆ ತಾನೆ. ಮತ್ತೆ ನನಗೂ ಪಿಂಕಿಗೂ ಮದುವೆ ಮಾಡ್ಸಕ್ಕೆ ಏನ್ ನಿನಗೆ? ಅಯ್ಯೋ, ಅದೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡೆ ಕಣೋ. ಆದ್ರೆ ನೀನೇ ನೋಡ್ದಿಯಲ್ಲ, ನನ್ನ ಅಕ್ಕ ತಂಗಿರು ಅದಕ್ಕೆ ಎಲ್ಲ ಬಂದ್ಬಿಟ್ರು. ಅದಕ್ಕೆ ಹೊರಗೆ ಹೋಗಕ್ ಆಗ್ಲೇ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ಏಯ್, ಈ ಅರ್ಥ ಪರ್ಥ ಎಲ್ಲ ಮಾಡ್ಕೊಂಡು ಆಗೋಗೈತೆ. ನಾನಿನ್ನ ನಂಬಕ್ಕಿಲ್ಲ. ಯಾವಾಗ ನೋಡ್ರು ಮಾತು ಕೊಡೋದು, ಆಮೇಲೆ ಯಾಮರ್ಸ್ಬಿಡೋದು. ಸೀನಾ, ನಾನು ಶಿವಣ್ಣನ್ ತಂಗಿ. ಒಂದ್ಸಲಿ ಮಾತು ಕೊಟ್ರೆ ಅದನ್ನ ಬದಲಾಯಿಸಕ್ ಆಗದೇ ಇಲ್ಲ. ಹಿಂಗ್ ಬಿಲ್ಡಪ್ ಕೊಟ್ಕೊಟ್ಟೆ ನನ್ನ ಯಾಮರ್ಸ್ಬಿಡು. ನನಗ ಅವೆಲ್ಲ ಗೊತ್ತಿಲ್ಲ. ನನ್ಗೂ ಪಿಂಕಿಗೂ ಯಾವಾಗ ಮದುವೆ ಮಾಡಿಸ್ತೀಯ? ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಹತ್ರನೇ ಹಿಂಗ್ ಕೇಳ್ತಾ ಇದೆಯಲ್ಲ, ನಿಂಗೇನು ಅನ್ನಿಸ್ತಾನೆ ಇಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ,
ಹೆಂಡ್ತಿ ಅಂತೆ, ಅದು ಕಟ್ಕೊಂಡಿರೋ ಹೆಂಡ್ತಿ ಅಂತೆ. ಆಹಾ, ಏನ್ ಡೌ ಮಾಡ್ತೀಯ? ಬತ್ತದೀಗ ಫಸ್ಟ್ ಆಫ್ ಆಲ್ ನನ್ನ ಜೀವನದಲ್ಲಿ ನಾನು ನಿನ್ನನ್ನು ಬಯಸೇ ಇಲ್ಲ. ಏನ್ ಕಟ್ಕೊಂಡಿರೋ ಹೆಂಡ್ತಿಯಲ್ಲಿಂದ ನೀನೊಂಥರ ಹೆಂಗೆ ಗೊತ್ತಾ, ಈ ರೋಡಲ್ಲಿ ಹೋಗ್ಬೇಕಾರೆ ಈ ನಾಯಿ ಎಮ್ಮೆ ದನ ಅಟ್ಟಿಸ್ಕೊ ಬರ್ತದಲ್ಲ, ಹಂಗ ನಾನು ಅಟ್ಟಿಸ್ಕೊ ನಾನು ಮದುವೆ ಆಗ್ಬಿಟ್ಟಿದ್ಯಾ. ಈ ನಮ್ಮ ಮನೇಲಿ ಈ ಮಂಚ ಬಾಗ್ಲು ಕಿಟಕಿ ಚೇರ್ ಇರ್ತದಲ್ಲ, ಹಂಗೆ ನನಗೆ ನಿನ್ ಮೇಲೆ ಝೀರೋ ಫೀಲಿಂಗ್ಸ್. ಅವ್ವಾ, ಆಗ್ಲೇ ಕಣ್ಣಲ್ಲಿ ನೀರು. ನೀವ್ ಈ ಹೆಣ್ಮಕ್ಳು ಈ ಸಿಂಟೆಕ್ಸ್ ಸ್ನಾಕ್ನ ಎಲ್ಲಿಟ್ಟಿರ್ತೀರ ಅಂತಾನೆ ಗೊತ್ತಾಗಲ್ಲ, ಒಂದು ಮಾತನ್ನಂಗಿಲ್ಲ, ಆವಾಗ್ಲೇ ಕಣ್ಣೀರ್ ಆಚೆ ಬರಕ್ ರೆಡಿ ಆಗಿರುತ್ತೆ ಅಲ್ವಾ. ಸರಿಯಾ ಡೌರಾಣಿಗಳು ನೀವು. ನಾಟಕ ಮಾಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಸೀನಾ, ಆದ್ರೆ ಕಣ್ಣಲ್ಲಿ ನೀರು ಬರ್ದೇ ಇರೋ ಹಾಗೆ ನಾನು ನಾಟಕ ಮಾಡ್ತಾ ಇದ್ದೀನಿ ಮನೇಲಿ. ನೀನು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಏಯ್, ಏನ್ ಪಿಕ್ಚರಲ್ ಡೈಲಾಗ್ ಹೊಡೆದಂಗ್ ಹೊಡಿತಿದ್ಯಾ? ನಾನ್ ಕೇಳಿದ್ ಇಷ್ಟೇ, ನನಗೂ ಪಿಂಕಿಗೂ ಯಾವಾಗ ಮದುವೆ ಮಾಡಿಸ್ತೀಯ ಅಂತ, ಅದನ್ನ ಹೇಳು. ನೋಡು, ನನ್ನ ಜೀವನದಲ್ಲಿ ಅದಕ್ಕೆ ಅಡ್ಡ ಇರೋಳು ನೀನೊಬ್ಳೆ. ನೀನೊಬ್ಳು ನನ್ನ ಲೈಫಿಂದ ಹಿಂಗೆ ಸರ್ಕೊಂಡ್ರೆ ನನ್ನ ಲೈಫ್ ಆರಾಮಾಗಿರ್ತದೆ. ನನಗೂ ದಿನ ನೀನು ಮುಖ ನೋಡಿ 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 ಸಾಕಾಗೋಗೈತೆ. ನೋಡು, ನನಗೂ ಪಿಂಕಿಗೂ ಓಡೋಗಿ ಮದುವೆ ಆಗಕ್ಕೆ 5 ನಿಮಿಷದ ಕೆಲಸ. ಆದ್ರೆ ಅದಾಗಕ್ಕಿಂತ ಮುಂಚೆ ನೀನೊಬ್ಳು ಗಂಟು ಬಿದ್ದಿದೆಯಲ್ಲ ಹೆಂಡ್ತಿ ಅಂತ, ಅದೇನೋ ಅಂತಾರಲ್ಲ ಈ ಡಿವೋರ್ಸು ಅಂತ, ಅದು ನೀನು ಕೊಡಬೇಕು. ಅದನ್ನ ಕೊಡ್ಬೇಕಂದ್ರೆ ಅದ್ರ ಮುಂಚೆ ಅದೇನ ಸೈನ್ ಹಾಕ್ಬೇಕಂತೆ. ಆ ಸೈನ್ ಹಾಕಕ್ಕೋಸ್ಕರ ಕಾಯ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಬೇಗ ನನಗೂ ಪಿಂಕಿಗೂ ಮದುವೆ ಮಾಡಿಸು.